ಅವರ ಹಾಕಿ ಕೊಟ್ಟಂಥ ಆರ್ಥಿಕ ಶಕ್ತಿ ನೀತಿ ಇವತ್ತು 65% ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿ ಇವತ್ತು ಸುಧಾರಿಸಿದರೆ ಅದು ಒಂದು ಬೆಂಗಳೂರಿಂದ. ಹಾಗಾಗಿ ಎಸ್ ಎಂ ಕೃಷ್ಣ ಅವ್ರು ನೋಡಿದಾಗ ನನಗೆ ಯಾವಾಗಲೂ ಅನಿಸೋದೇನೆಂದರೆ ಭಾರಿ ಶಿಸ್ತು, ಸಂಸ್ಕಾರ ಯಾವಾಗಲೂ ಫ್ರೆಶ್ ಆಗಿ, ಯಾವಾಗಲೂ ಈ ಗರ್ಭಗುಡಿಯಲ್ಲಿ ಅಲಂಕರಿತವಾದಂಥ ದೇವ್ರನ್ನ ನೋಡಿದಾಗ ಎಷ್ಟು ಭಯ ಭಕ್ತಿ ಎಲ್ಲ ಬರುತ್ತಲ್ಲ, ಹಂಗೆ ಎಸ್ ಎಂ ಕೃಷ್ಣವರ ದರ್ಶನವಾದಾಗ ಎಂಥವ್ರಿಗೂ ಭಾರಿ ಸಜ್ಜನದಿಂದ ಅವ್ರ ಜೊತೆಲಿ ಮಾತಾಡಬೇಕು, ಸಜ್ಜನಿಕೆಯಿಂದ ಮಾತಾಡಬೇಕು, ಗಂಭೀರವಾಗಿ ಮಾತಾಡಬೇಕು. ಒಂದು ಮಾತು ಹೆಚ್ಚುವರಿ ಆದರೂ ಎಲ್ಲಿ ಅವ್ರ ಬೇಸರ ಆಗುತ್ತೋ ಅನ್ನೋ ರೀತಿಯಲ್ಲಿ ಅವ್ರ ಎದುರಾಳಿಗಳಿಗೆ ಅವ್ರನ್ನ ದರ್ಶನವಾದಾಗ ಹಂಗೆ ಅನಿಸೋದು. ಅಂಥ ಎಸ್ ಎಂ ಕೃಷ್ಣವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಆದರೆ ಅವರು ಮಾಡಿದಂಥ, ಅವರು ಕಟ್ಟಿದಂಥ ಬೆಂಗಳೂರು, ಆರ್ಥಿಕವಾಗಿ ಕಟ್ಟಿದಂಥ ಬೆಂಗಳೂರು ಇವತ್ತು 25 ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಕೆಲಸ ಕೊಟ್ಟಂಥ ಬೆಂಗಳೂರು, ಕರ್ನಾಟಕ ಸರ್ಕಾರದ ಆರ್ಥಿಕವಾದ 60-70% ಭಾಗ ಆರ್ಥಿಕವಾಗಿ ಶ್ರೀಮಂತಗೊಳಿಸಿದಂಥ ಬೆಂಗಳೂರು ಯಾವತ್ತೂ ಎಸ್ ಎಂ ಕೃಷ್ಣವ್ರನ್ನ ಮರೆಯೋಂಗಿಲ್ಲ. ಹಾಗಾಗಿ ಇವತ್ತಿನ ಕಾಲಕ್ಕೆ ಆ ಕುಟುಂಬಕ್ಕೆ ಕನ್ನಡದ ರಾಜರಾಜೇಶ್ವರಿ ಆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಹುಟ್ಟಿ ಬನ್ನಿ ಎಸ್ ಎಂ ಕೃಷ್ಣ ಅವರೇ, ನಿಮಗಾಗಿ ಕರ್ನಾಟಕ ಕಾಯುತ್ತೆ, ನಿಮಗಾಗಿ ಬೆಂಗಳೂರು ಕಾಯುತ್ತೆ ಅಂತ ಹೇಳಿ ನಾನು 7.5 ಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ, ಸ್ನೇಹಪೂರ್ವಕವಾಗಿ, ಗೌರವಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.